ಡೀಲ್ ರವಿಕುಮಾರ್ ತಲೆದಂಡ ಯಾವಾಗ ಅನ್ನೋದು ಪ್ರಶ್ನೆ. ಭೋವಿ ಸಮಾಜ ಸೇವಾ ಸಂಘದಿಂದಲೇ ಸಿಎಂ ಸಿದ್ದರಾಮಯ್ಯನವರಿಗೆ ದೂರು ಕೊಡುವಂತಹ ಸಿದ್ಧತೆಗಳಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ದೂರು ಕೊಡೋದಕ್ಕೆ ಭೋವಿ ಸಮಾಜ ಮುಂದಾಗಿದೆ. ಸಿಎಂಗಷ್ಟೇ ಅಲ್ಲದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ದೂರು. ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲು ಮಾಡೋದಕ್ಕೆ ಚಿಂತನೆಯಾಗಿದೆಯಂತೆ. ಈಗಾಗಲೇ ರವಿಕುಮಾರ್ ವಿರುದ್ಧ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ. ಎಸ್ಐಟಿಯಿಂದ ತನಿಖೆ ನಡೆದ್ರೂ ಕೂಡ ರವಿಕುಮಾರ್ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಪ್ರಕರಣದ ತನಿಖೆ ಸಿಬಿಐನಿಂದಲೇ ನಡೀಬೇಕು ಅಂತ ಭೋವಿ ಸಮಾಜ ಒತ್ತಾಯ ಮಾಡ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಸಹಜವಾಗಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ತನಿಖಾ ಸಂಸ್ಥೆಗಳು ಈ ರೀತಿ ತನಿಖೆಗಳನ್ನ ಮಾಡಿದಾಗ ಕ್ರಮ ಆಗುವುದು ರೇರ್ ಅಂತ. ಹಾಗಾಗಿ ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ, ಬದಲಾಗಿ ಈ ಪ್ರಕರಣದ ತನಿಖೆ ಸಿಬಿಐನಿಂದ ಆಗಬೇಕು. ಹಾಗಾಗಿ ರವಿಕುಮಾರ್ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಭೋವಿ ಸಮಾಜ ನಿರ್ಧಾರ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ನಿಗಮ ಮಂಡಳಿ ಅಧ್ಯಕ್ಷರನ್ನ ಸಭೆ ಕರೆದು ಅವರಿಗೆ ಸೂಚನೆ ಕೊಟ್ಟರು. ಸ್ಟಿಂಗ್ ಆಪರೇಷನ್ ಆಗುತ್ತೆ, ಕ್ಯಾಮೆರಾಗಳಿರ್ತವೆ, ಸ್ಪೈ ಕ್ಯಾಮೆರಾಗಳಿರ್ತವೆ, ನೀವು ಹುಷಾರಾಗಿರಿ ಅಂತ ಡಿ.ಕೆ. ಶಿವಕುಮಾರ್ ನಮಗೆ ಹೇಳಿದ್ರು ಅಂತ ಆ ಟಿವಿಯಲ್ಲಿ ಅವರು ಹೇಳಿಕೆ ಕೊಡ್ತಾ ಇದ್ರು. ಅದ್ರ ಉದ್ದೇಶ ಏನು ಅಂತಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕು. ಹಿಂದೆ ತೆಲಂಗಾಣ ಚುನಾವಣೆ ಆಯ್ತು. ತೆಲಂಗಾಣ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಯ್ತು. ಕೋಟ್ಯಾಂತರ ರೂಪಾಯಿ ತೆಲಂಗಾಣ ಚುನಾವಣೆಗೆ ವರ್ಗಾವಣೆ ಆಯ್ತು ಅಂತ ಎಲ್ಲ ಮಾಧ್ಯಮಗಳ ಸುದ್ದಿಯಾಗಿದೆ. ಆ ಸಂಬಂಧಪಟ್ಟ ಮಂತ್ರಿಯನ್ನು ಕೂಡ ತಲೆದಂಡ ಮಾಡಿದ್ರು. ತನಿಖೆಯೂ ಆಯ್ತು. ಒಂದಷ್ಟು ಹಣ ರಿಕವರಿಯೂ ಮಾಡಿತು ಎಸ್ಐಟಿ. ಆದ್ರೆ ಭೂಮಿ ಅಭಿವೃದ್ಧಿ ನಿಗಮ ಎಸ್ಐಟಿ 3 ವರ್ಷದಿಂದ ತನಿಖೆ ಮಾಡಿ 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 ಇವತ್ತಿನ ತನಕ ಸಂಪೂರ್ಣ ಮಾಡಕ್ಕಾಗಿಲ್ಲ. ಯಾರ್ಯಾರು ತನಿಖೆ ಮಾಡ್ಲಿಕ್ಕೆ ಬಂದ್ರು, ಇನ್ಸ್ಪೆಕ್ಟರ್ ಆಗ್ಬೋದು, ಎಸಿಪಿ ಆಗ್ಬೋದು, ಅವರೇ ಸಸ್ಪೆಂಡ್ ಆಗ್ತಾರೆ. ಎಷ್ಟು ಮಟ್ಟಿಗೆ ಈ ಹಗರಣ ನಡೀತಾ ಇದೆ ಅನ್ನೋದು ಮತ್ತೊಂದು ಸುದ್ದಿ. ಇನ್ನೊಂದು, ನಾನು ಮಾನ್ಯ ಸಿದ್ದರಾಮಯ್ಯ ಅವರ ಡಿ.ಕೆ. ಶಿವಕುಮಾರ್ ನೇರವಾಗಿ ಕೇಳ್ತೀನಿ, ತೆಲಂಗಾಣ ಚುನಾವಣೆಗೆ ನೀವು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಂದರ್ಭದಲ್ಲಿ ಇನ್ವಾಲ್ವ್ ಆಯಿತು. ಇವತ್ತು ಭೋವಿ ಅಭಿವೃದ್ಧಿ ನಿಗಮ ಆಗ್ಬೋದು, ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ನೇರವಾಗಿ ಕುಮಾರಪುರ ಗೆಸ್ಟ್ ಹೌಸ್ ಅಲ್ಲಿ ಆ ಮಧ್ಯವರ್ತಿ ಮುಂದೆ ಹೇಳ್ತಾರೆ, ಏನ್ರಿ ನನಗೆ ಲಕ್ಷ ಕೊಡೋಕೆ ಇಚ್ಛೆ ಕೊಡ್ತೀರಿ, ಬಂಜಾರ ನಿಗಮದಲ್ಲಿ ಕೋಟಿ ಆಗ್ತಾ ಇದ್ದೀರಿ ಅಂತ ಅವರೇ ಹೇಳ್ತಾರೆ. ಆ ವಿಡಿಯೋದಲ್ಲಿ ಇದೆ. ಲಂಬಾಣಿ ನಿಗಮದಲ್ಲಿ ಅಂದ್ರೆ ಲಂಬಾಣಿ ನಿಗಮ, ಭೋವಿ ನಿಗಮ, ವಾಲ್ಮೀಕಿ ನಿಗಮ, ಈ ನಿಗಮಗಳು ನೀವು ಮಾಡಿದಂತದ್ದು ಹಣ ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಚುನಾವಣೆಗಳ ಡಿ.ಕೆ. ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರೇ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಆಗ ತೆಲಂಗಾಣ ಚುನಾವಣೆ ಇತ್ತು, ಈಗ ಬಿಹಾರ ಚುನಾವಣೆ ಬರ್ತಾ ಇದೆ. ಈ ಬಿಹಾರ ಚುನಾವಣೆಗೆ ಈ ರವಿಕುಮಾರ್ ಅಂತ ವ್ಯಕ್ತಿಗಳನ್ನ ಮುಂದೆ ಇಟ್ಕೊಂಡು ಹಣ ಸಂಗ್ರಹ ಮಾಡ್ತಾ ಇದ್ದಾರೆ.